ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ನಿಮ್ಮ ಹತ್ರ ಒಂದು ಗಾಡಿ ಇದ್ದರೆ ಅದರಲ್ಲಿ ಎಷ್ಟು ಚಾನಲ್ ಫೈನ್ ಆಗಿದೆ ಮತ್ತು ಅದು ಎಷ್ಟು ಕಿಲೋಮೀಟರ್ ಓಡಿದೆ ಮತ್ತು ಅದು ನಿಮಗೆಲ್ಲಿರುವ ಡಾಕ್ಯುಮೆಂಟ್ಸು ಡ್ರೈವಿಂಗ್ ಲೈಸೆನ್ಸು ಮತ್ತು ಅದರದ್ದು ಪೊಲ್ಯೂಷನ್ ಸರ್ಟಿಫಿಕೇಟು ಮತ್ತು ಅವೆಲ್ಲ ಡಾಕ್ಯುಮೆಂಟ್ಸು ಎಕ್ಸ್ಪೈರ್ ಆಗಿದೆ ಇಲ್ಲೋ ಎಲ್ಲ ಇನ್ ಡೀಟೇಲ್ಸು ಈ ಆ್ಯಪಿಂದ ನೀವು ತಿಳಿದುಕೊಳ್ಳಬಹುದು. ಸೊ ಆ ಆ್ಯಪ್ ಏನಂದರೆ, ಈ ಕ್ರೆಡ್ ಆ್ಯಪಲ್ಲಿ ಗ್ಯಾರೇಜ್ ಅಂತ ಒಂದು ಆಪ್ಷನ್ ಇರುತ್ತೆ. ಓಕೆ, ಆ ಗ್ಯಾರೇಜ್ ಅಂತ ಆಪ್ಷನ್ನು ನಿಮ್ಮ ಗಾಡಿ ನಂಬರನ್ನು ಅದರಲ್ಲಿ ಎಂಟ್ರ್ ಮಾಡಿದರೆ ಅದು ಫುಲ್ ಡೀಟೇಲ್ಸು, ನಿಮ್ಮದು ಇನ್ಶೂರೆನ್ಸು ಗಾಡಿದು ವ್ಯಾಲಿಡ್ ಇದೆ ಇಲ್ಲವೋ, ಮತ್ತು ನಿಮಗೆ ಯಾವ ಚಾನಲ್ಲು ಯಾವ ಡೇಯಲ್ಲಿ ಮತ್ತು ಯಾವ ಸಿಗ್ನಲಲ್ಲಿ ಮತ್ತು ವಿತ್ ಇಮೇಜು ಕೊಡುತ್ತೆ. ಸೊ ನೀವು ಅದಕ್ಕೋಸ್ಕರ ಈ ಆ್ಯಪನ್ನು ಯೂಸ್ ಮಾಡ್ಬೋದು. ಈಗ ನೋಡಿ, ನಾನು ತೋರಿಸ್ತೀನಿ. ಈಗ ಕ್ರೆಡ್ ಆ್ಯಪ್ ಓಪನ್ ಮಾಡಿದ್ದೀನಿ. ಈ ಕ್ರೆಡ್ ಆ್ಯಪಲ್ಲಿ ಇಲ್ಲಿ ಗ್ಯಾರೇಜ್ ಕೆಳಗಡೆ ಬನ್ನಿ, ಎಕ್ಸ್ಪ್ಲೋರ್ ಕ್ರೆಡ್ ಅಂತ ಮಲ್ಟಿಪಲ್ ಆಪ್ಷನ್ ಇರುತ್ತೆ, ಸಿಬಿಲ್ ಸ್ಕೋರು, ಕ್ಯಾಶು ಅವೆಲ್ಲ. ಅದ್ರ ನೆಕ್ಸ್ಟಲ್ಲಿ ಗ್ಯಾರೇಜ್ ಅಂತಿದೆ, ಕ್ಲಿಕ್ ಮಾಡಿ. ಇದು ಕ್ಲಿಕ್ ಮಾಡಿದ ಮೇಲೆ ನೋಡಿ, ನಮ್ಮದು ಹೋಂಡಾ ಆ್ಯಕ್ಟಿವಾ ಇದೆ. ಫ್ರಮ್ ಲಾಸ್ಟ್ 10 ಇಯರಿಂದ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ಎಷ್ಟೆಷ್ಟು ಚಾನಲ್ಲು 6 ಚಾನಲ್ ಇದೆ. ಮತ್ತು ಅದು ನಾನು ಮತ್ತು ನಮ್ಮ ಬ್ರದರ್ ಯೂಸ್ ಮಾಡ್ತಾಯಿಲ್ಲ, ಮತ್ತು ಫ್ರೆಂಡ್ಸು ಅವರು ಅಲ್ಲಿ ಯೂಸ್ ಮಾಡಿರ್ತಾರೆ. ಸೊ ಅದಕ್ಕೋಸ್ಕರ ಬಂದಿದೆ. ಮತ್ತು ನೋಡಿ, PUCC ಎಕ್ಸ್ಪೈರ್ ಆಗಿದೆ, ಇಲ್ಲಿ ತೋರಿಸುತ್ತೆ ಯಾವಾಗ, ಅದೆಲ್ಲ ಇನ್ ಡೀಟೇಲ್ ತೋರಿಸುತ್ತೆ. ಸೊ ನೀವು ಜಸ್ಟ್ ನಿಮ್ಮ ಗಾಡಿ ನಂಬರ್ ಎಂಟರ್ ಮಾಡಿದರೆ ಅದರದ್ದು ಇನ್ಶೂರೆನ್ಸು, PUCC ಮತ್ತು ಅದು ಡಾಕ್ಯುಮೆಂಟ್ಸ್ ಎಲ್ಲ ಇದರಲ್ಲಿ ಅಪ್ಲೋಡ್ ಮಾಡ್ಬೋದು. ಓಕೆ, ಇದು ಬೆಸ್ಟ್ ಆ್ಯಪ್ ಆಗಿದೆ. ನೀವು ಅದರ ಆ್ಯಪ್ ಯೂಸ್ ಮಾಡೋದಕ್ಕಿಂತ ನನಗೆ ಕನ್ವಿನಿಯನ್ಸ್ ಆಗಿದೆ. ಸೊ ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇದ್ದೀನಿ. ಓಕೆ, ಸ್ವಲ್ಪ ಟೈಮ್ ತೊಗೊತಾ ಇದೆ. ಅದಕ್ಕಿಂತ ಮೊದಲಕ್ಕೆ ನಾನು ಡೀಟೇಲ್ಸ್ ಎಲ್ಲ ತೋರಿಸ್ತೀನಿ. ನೋಡಿ, ಹೋಗಿ ನೋಡಿ. ಈಗ ಎಕ್ಸ್ಪೈರ್ ಡೇಟ್ ಕುಡ್ ನಾಟ್ ಬಿ ಫೆಚ್ಡ್ ಅಪ್ಡೇಟೆಡ್ ಮ್ಯಾನ್ಯುವಲಿ. ಓಕೆ, ಸೊ ಇದು ಫೆಚ್ ಆಗ್ತಾ ಇಲ್ಲ, ಬಟ್ ಸ್ಟಿಲ್ ಅದು ನಿಮ್ಮದು ಎಕ್ಸ್ಪೈರ್ ಅಂತ ತೋರಿಸ್ತಾ, ಎಕ್ಸ್ಪೈರ್ ಆಗಿದೆ ನಂದು PUCC ಇದು ಗಾಡಿದು. ಇಲ್ಲಿ ನೋಡಿ, ನಂದು 6 ಚಾನಲ್ಸು. ಓಕೆ, ಈಗ ನಿಮ್ಮ ಮನೆಯಲ್ಲಿ ಒಂದು ಬೈಕ್ ಇರುತ್ತೆ, ಅದನ್ನು ಮಲ್ಟಿಪಲ್ಸ್ ನಿಮ್ಮ ಬ್ರದರು ಮತ್ತು ಸಿಸ್ಟರ್ಸು ಮತ್ತು ಫ್ರೆಂಡ್ಸು ಯಾರೋ ಯೂಸ್ ಮಾಡ್ತಾ ಇರ್ತಾರೆ. ಸೊ ಅವರು ಯಾವ್ಯಾವ ಸಿಗ್ನಲಲ್ಲಿ ಮತ್ತು ರಾಂಗ್ ಪಾರ್ಕಿಂಗ್ ಮಾಡಿರ್ತಾರೆ, ಒಮ್ಮೊಮ್ಮೆ ಒನ್ ವೇದಲ್ಲಿ ಹೋಗಿರ್ತಾರೆ. ಅದು ವಿತ್ ಡೀಟೇಲ್ಸು ಇದರಲ್ಲಿ ತೋರಿಸುತ್ತೆ. ಓಕೆ, ಸೊ ಇದು ತುಂಬ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಟೈಮು ನೀವು ಆ ಸಿಗ್ನಲ್ ಹತ್ರ ಹೋಗ್ಬೇಕಾದ್ರೆ ಡೆಫಿನೆಟ್ಲಿ ಸ್ವಲ್ಪ ಬಿ ಕೇರ್ಫುಲ್ ಆಗಿರಿ. ಓಕೆ, ಇಲ್ಲಿ ನೋಡಿ, ನನ್ನ ಗಾಡಿದು ಡ್ರೈವರ್ ವಾಸ್ ರೈಡಿಂಗ್ 2 ವೀಲರ್ ವಿತೌಟ್ ವೇರಿಂಗ್ ಹೆಲ್ಮೆಟ್ ಫಾರ್ ಸೇಫ್ಟಿ. ಓಕೆ, 500 ಅಮೌಂಟ್ ಫೈನ್ ಬಿದ್ದಿದೆ ವಿತ್ ಇಮೇಜ್. ನೋಡಿ ಇಲ್ಲಿ ಇಮೇಜು. ಸೊ ನೋಡಿ, 2 ವೀಲರ್ದು ವೈಫ್ ಇದ್ದಾರೆ, ಬಟ್ ಅವ್ರು ಹೆಲ್ಮೆಟ್ ಹಾಕಿಲ್ಲ ಸಿಗ್ನಲಲ್ಲಿ. ಸೊ ಅದಕ್ಕೆ 500 ಅಮೌಂಟ್ ಫೈನು. ಇಲ್ಲಿ ನೋಡಿ, ಇದು ಅದೇ ಸೇಮು 500. ವೆಹಿಕಲ್ ಪಾರ್ಕ್ ಇನ್ ನೋ ಪಾರ್ಕಿಂಗ್ ಝೋನಲ್ಲಿ ಪಾರ್ಕ್ ಮಾಡಿದೆ ನಮ್ಮ ಬ್ರದರು. ಸೊ ಅದಕ್ಕೆ 500, ಸಾರಿ, ನೋಡಿ 1000 ರುಪೀಸ್ ಫೈನ್ ಆಗಿದೆ ನೋ ಪಾರ್ಕಿಂಗ್ಗೆ. ಓ, ಫುಲ್ಲು. ಓಕೆ, ಇಲ್ಲಿ ನೋಡಿ, ಇದು 2 ವೀಲರ್ ವಿತೌಟ್ ಹೆಲ್ಮೆಟು. ಇದು ಒನ್ ವೇ ಡ್ರೈವರ್ ಅಗೇನ್ಸ್ಟ್ ದ ಫ್ಲೋ ಆಫ್ ಟ್ರಾಫಿಕ್. ಓಕೆ, ಒನ್ ವೇದಲ್ಲಿ ಹೋಗಿರೋದು. ಸೊ ಈ ಥರ ಇನ್ ಡೀಟೇಲ್ ಆಗಿ ಮತ್ತು ವಿತ್ ಇಮೇಜ್ ಕೊಡುತ್ತಲ್ಲ. ಸೊ ಇದು ನಿಮಗೆ ನೆಕ್ಸ್ಟ್ ಟೈಮು ಬಿ ಕೇರ್ಫುಲ್ ಆಗಿರೋಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ನೆಕ್ಸ್ಟ್ ಟೈಮ್ ಸಿಗ್ನಲ್ ಹತ್ರ ಅಥವಾ ಹೆಲ್ಮೆಟ್ ಕಂಪಲ್ಸರಿ ವೇರ್ ಮಾಡಿ, ಮತ್ತು ನೋ ಪಾರ್ಕಿಂಗ್ ಇದೆಲ್ಲೇ ಇದು ಮಾಡಬೇಡಿ. ಓಕೆ, ಇದೆಲ್ಲ ಇನ್ ಡೀಟೇಲಾಗಿ ಕೊಡುತ್ತಲ್ಲ, ನಿಮ್ಗೆ ಹೆಲ್ಪ್ ಆಗುತ್ತೆ. ಓಕೆ ಓಕೆ, ಮತ್ತೆ ಇಲ್ಲಿ ನೋಡಿ, ನಂದು ಗಾಡಿದು ಇನ್ಶೂರೆನ್ಸು ಆ್ಯಕ್ಟಿವ್ ಇದೆ ಇಲ್ಲೋ. ಓಕೆ, ಆ ಗಾಡಿ ಇನ್ಶೂರೆನ್ಸು ನೀವು ಅಟ್ಯಾಚ್ ಮಾಡಿದರೆ ಆಟೋಮೆಟಿಕ್ಕಾಗಿ ಎಲ್ಲ ತೋರಿಸುತ್ತೆ, ಆ್ಯಕ್ಟಿವ್ ಇದೆ ಇಲ್ಲೋ ಮತ್ತು ಎಷ್ಟು ವ್ಯಾಲಿಡ್ ಇದೆ, ಎಷ್ಟು ಅಮೌಂಟದ್ದು ಎಲ್ಲ ಡೀಟೇಲಾಗಿ ತೋರಿಸುತ್ತೆ. ಓಕೆ, ತುಂಬ ಹೆಲ್ಪ್ ಆಗುತ್ತೆ ನಿಮಗೆ. ಮತ್ತು ಗಾಡಿ ರಿಲೇಟೆಡ್ ಡಾಕ್ಯುಮೆಂಟ್ಸು, ಈಗ ನೋಡಿ, ರಿಜಿಸ್ಟ್ರೇಷನ್ ಡಾಕ್ಯುಮೆಂಟು, ಡ್ರೈವಿಂಗ್ ಲೈಸೆನ್ಸು, ಇನ್ಶೂರೆನ್ಸ್ ಪಾಲಿಸಿ, ಇದೆಲ್ಲ ನೀವು ಇದರಲ್ಲಿ ಅಪ್ಲೋಡ್ ಮಾಡ್ಬೋದು. ಇದು ಡಿಜಿಲಾಕರ್ಗೆ ಕನೆಕ್ಟ್ ಇರುತ್ತೆ. ಸೊ ನೀವು ಅಲ್ಲಿ ಅಪ್ಲೋಡ್ ಮಾಡಿದರೆ ಆಟೋಮೆಟಿಕ್ಕಾಗಿ ಇಲ್ಲಿ ತೋರಿಸುತ್ತೆ. ನೋಡಿ, ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ ತೋರಿಸುತ್ತೆ, ಇನ್ಶೂರೆನ್ಸ್ ಕಾಪಿ ತೋರಿಸಿದೆ, ಈಗ ನಂದು ಡ್ರೈವಿಂಗ್ ಲೈಸೆನ್ಸ್ ಇದೆ. ಸೊ ನೀವು ಅಕಸ್ಮಾತ್ ನಿಮಗೆ ಎಮರ್ಜೆನ್ಸಿ ಇದ್ದರೆ, ನೀವು ಪೊಲೀಸರಿಗೆ ಡಾಕ್ಯುಮೆಂಟ್ ತೋರಿಸ್ಬೇಕಾದ್ರೆ ಈ ಆ್ಯಪ್ ಹತ್ರನೂ ತೋರಿಸ್ಬೋದು. ಓಕೆ, ಈ ಆ್ಯಪ್ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಈ ಆ್ಯಪ್ನ ಯೂಸ್ ಮಾಡಿ ನಿಮ್ಮದು ವೆಹಿಕಲ್ಸ್ ಡೀಟೇಲ್ಸು ಮತ್ತು ಯಾವತ್ತು ಫೈನ್ ಆಗಿದೆ ಎಲ್ಲ ಡೀಟೇಲ್ಸ್ ಆಗಿ ತೋರಿಸುತ್ತೆ. ಸೊ ಅದಕ್ಕೋಸ್ಕರ ಇದು ತುಂಬ ಹೆಲ್ಪ್ ಆಗಿದೆ. ಓಕೆ, ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮೈ ಯೂಟ್ಯೂಬ್ ಚಾನಲ್. ಮತ್ತು ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ಮಾಡೋ ಮುಂದೆ ಯೂಟ್ಯೂಬಲ್ಲಿ ಆ ವಿಡಿಯೋ ಮಾಡೋ ಮುಂದೆ ನಿಮಗೆ ಡೆಫಿನೆಟ್ಲಿ ಆ ಟಾಪಿಕನ್ನು ಕವರ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.